ಮುಗ್ದಿದೆ. ಅವರು ಸೋಮಶೇಖರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರೋದಿಲ್ಲ. ಇಲ್ಲ, ಕ್ವಶನ್ ಇಲ್ಲ. ನಾನು ಈಗ ಬಿ ಜೆ ಪಿ ಬಂದಂಥ ಸಮಯದಲ್ಲಿ ಬಿ ಜೆ ಪಿಗೆ ನೆಸೆಸಿಟಿ ಇತ್ತು. 104 ಜನ ಇದ್ದರು, ನಮಗೆ ಮಂತ್ರಿ ಮಾಡ್ತಾರೆ ಅಂತಕ್ಕಂಥದ್ದು ಬಾಯ್ಬಿಟ್ಟು ಹೇಳ್ತಾ ಇದ್ರು. ನಾವು ಒಟ್ಟಿಗೆ 13-14 ಜನ ಒಟ್ಟಿಗೆ ಬಂದು. ಯಾಕಂದ್ರೆ ಕಾಂಗ್ರೆಸ್ಗೆ ಪ್ರಮೇಯ ಇಲ್ಲ ಅವರಿಗೆ. ನೋಡಿ, ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ಗೆ ಬನ್ನಿ ಅಂತ ಕರೆದದ್ದು ನಿಜ. 4-5 ಜನ ಪಕ್ಷದವ್ರು ಕರೆದಿದ್ರು. ನನಗೆ ಡಾಕ್ಟರ್ ಸುಧಾಕರ್ಗೆ, ನನಗೆ ಗೋಪಾಲ್, ಹೌದು ಕರೆದು. ಎಲ್ಲಿ ಬೆಳಗಾಂ ಅಧಿವೇಶನ ನಡೀತಾ ಇತ್ತು. ಬೆಳಗಾಂ ಅಧಿವೇಶನದಲ್ಲಿ ನನ್ನ ರೂಮು ಡಿ ಕೆ ಶಿವಕುಮಾರ್ ರೂಮು ಎದುರುಗಡೆನೆ. ನಾನು ಬಂದು ಕೇಳಿದ್ರು. ನಾನು ಹೇಳಿದೆ, ಒಂದು ಸಾರಿ ಬಂದ್ಬಿಟ್ಟಿದ್ದೀವಿ, ನಾವು ಬರಲ್ಲ ಅಂಥೇಳಿ. ಅದು ಹೋಗ್ಬೇಕಾಗಿದ್ರೆ ನಾನು ಎಲೆಕ್ಷನ್ಗಿಂತ ಮುಂಚೆನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದೆ. ಈ ಲೋಕಸಭಾ ಚುನಾವಣೆಗೆ ಆಫರ್ ಕೊಟ್ಟಿಲ್ವಾ ಡಿ ಕೆ ಶಿವಕುಮಾರ್ ಸೇರಿದ ಕಾಂಗ್ರೆಸ್ ಪಕ್ಷದ ಮುಖಂಡರು? ಹೌದು, ನೀವು ಬನ್ನಿ, ನೀವು 100% ಇಲ್ಲ. ನಾವು ಸಿದ್ದರಾಮಯ್ಯ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಕುರುಬ ಸಮಾಜದ ಕಾರ್ಯಕ್ರಮ, ಅದರಲ್ಲಿ ಈಶ್ವರಪ್ಪನವರು ಇದ್ದರು, ನಾನು ಇದ್ದೆ, ಎಲ್ಲರೂ ಇದ್ದರು. ಬೈರ್ತಿ ಬಸವರಾಜರು ಪದೇ ಬರ್ತಾ ಇರುತ್ತೆ. ಯಾರು ಪಕ್ಷ ಬಿಟ್ಟು ಹೋಗ್ತಾರೆ? ನೀವು ನನಗೆ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ? ಇಲ್ಲ, ನನಗೆ ಹೆಂಗೆ ಕಾನ್ಸ್ಟಿಟ್ಯೂನ್ಸಿಲಿ ಇಲ್ಲಿ ತೊಂದರೆ ಆಗ್ತಿದೆ. ಈ ಮಾತು ರೆಕಾರ್ಡ್ ಆಗುತ್ತೆ, ಹೇಳ್ಬೋದಾ? ಎಂದು ಹೇಳ್ಬೋದು. ಅಲ್ಲಲ್ಲ, ಕಾನ್ಸ್ಟಿಟ್ಯೂನ್ಸಿ ನನಗೆ ಹೆಂಗೆ ತೊಂದರೆ ಆಗ್ತಾ ಇದೆ, ಅದೇ ಥರ ಹೆಬ್ಬಾರ್ಗೂ ಕೂಡ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ 50% ಎಲ್ಲ ವಿರೋಧ ಮಾಡಿದ್ರು ಅವ್ರಿಗೆ. ಅದಕ್ಕೆ ಅವರು ಅಸಮಾಧಾನದಿಂದ ಇದ್ದಾರೆ. ನಮ್ಮದು ಅವ್ರಿಗೇನು ಸ್ಟೇಟ್ ಲೀಡರ್ಗಳ ಮೇಲೆ ಯಾರ ಮೇಲೂ ಅವ್ರಿಗೂ ಅಸಮಾಧಾನ ಇಲ್ಲ, ನಮಗೂ ಸ್ಟೇಟ್ ಲೀಡರ್ಗಳ ಜೊತೆಲಿ ಯಾರಿಗೂ ಅಸಮಾಧಾನ ಇಲ್ಲ. ಪರಿಸ್ಥಿತಿ ಏನು ಹಂಗಾದ್ರೆ ಸೋಮಶೇಖರ್ ಅವರೇ? ಬಿಜೆಪಿಯಲ್ಲಿ ಉಳಿಯೋದ್ ಕಷ್ಟ, ಕಾಂಗ್ರೆಸ್ ಅಲ್ಲಿ ಕರಿತಾ ಇಲ್ಲ, ತ್ರಿಶಂಕು ಪರಿಸ್ಥಿತಿ ಆಗೋಯ್ತಾ? ತ್ರಿಶಂಕು ಕ್ವಶನ್ನೇ ಇಲ್ಲ, ಆರಾಮಾಗಿದ್ದೀನಿ. ಯಾಕೆ ತ್ರಿಶಂಕು ಯಾಕೆ ಬರ್ತದೆ? ಭಾರತೀಯ ಇಲ್ಲ, ಬಿಜೆಪಿಲಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಲೀಡರ್ಗಳು ಯಾರು ನನಗೆ ಅಸಮಾಧಾನ ಇಲ್ಲ. ಕಾನ್ಸ್ಟಿಟ್ಯೂನ್ಸಿನ ಸರಿಪಡಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಸರಿ ಹೋಗಿದ್ಯಾ? ಈವನ್ ಆರ್.ಅಶೋಕ್ವರೆಗೂ ಹಿಂಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ವಿಜೇಂದ್ರ ಕೂಗ್ದಾಗಲೂ ಕೂಡ ವಿಜೇಂದ್ರವ್ರಿಗೂ ಹೇಳಿದ್ದೀನಿ, ಎಂಟೈರ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಲೀಡ್ರನ್ನ ನೀವು ಕರೀರಿ. ನಂದೇನಾರ ತಪ್ಪಾಗಿದ್ರೆ ನನಗೆ ಹೇಳಿ, ಅವ್ರು ತಪ್ಪಾಗಿದ್ದರೆ ಅವ್ರು ಹೇಳಿ. ಸರಿಪಡಿಸ್ತಕ್ಕಂಥದ್ದು ಸಿ ಟಿ ರವಿನೂ 1 ಗಂಟೆ ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು, ಇದು ಬಗೆಹರಿಲಿಲ್ಲ. ಇದು ನನಗೆ ಬೇರೆ ಲೀಡ್ರುಗಳ ಮೇಲೆ ಅಸಮಾಧಾನ ಏನೂ ಇಲ್ಲ. ಇರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂನ್ಸಿ, ಅಪಪ್ರಚಾರ ಮಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂನ್ಸಿಲಿ ಶಿವಕುಮಾರ್ ಜೊತೆಲಿ ಹೋಗ್ತಾರೆ. ಮೊನ್ನೆ ಕರ್ನಾಟಕ ಬ್ಯಾಂಕ್ದು ಮಂಗಳೂರಿನಲ್ಲಿ ಫಂಕ್ಷನ್ನು, ಜನಸ್ಪಂದನ ಕಾರ್ಯಕ್ರಮ ಇತ್ತು. ಅಲ್ಲಿ 2 ಗಂಟೆ ನಾನು ಕೂಡ ಜೊತೆಲಿದ್ದೆ. ಕಾನ್ಸ್ಟಿಟ್ಯೂನ್ಸಿ ಆಯಿತು, ಪ್ರತಿಯೊಂದು ನನ್ನ ಕಾನ್ಸ್ಟಿಟ್ಯೂನ್ಸಿಗೂ ಕರ್ಕೊಂಡೋಗಿ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಅದು ಆಯಿತು. ನಾನು ಮಾತನಾಡೋಂಥ ಸಂದರ್ಭದಲ್ಲಿ ಏನೆಲ್ಲ ಸಹಾಯ ಮಾಡಿದ್ದಾರೆ ಯಾರು ಉಪಮುಖ್ಯಮಂತ್ರಿಗಳು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ, ಇನ್ನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನು ಓಪನ್ನಾಗಿ ಹೇಳಿದ್ದೀನಿ. ನಾನು ಸದ್ಯಕ್ಕೆ ರಾಜಕಾರಣ ತರಬೇಕು ಅಂತಕ್ಕಂಥದ್ದಿಲ್ಲ. ಅವನು ಫಸ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಸ್ಟ್ಯಾಂಡ್ ಮಾಡಲಿ, ಅವನು ಫಸ್ಟು ಸ್ಟ್ಯಾಂಡ್ ಆಗಬೇಕು. ಏಕೆಂದರೆ ಈಗಿನ ಪಾಲಿಟಿಕ್ಸೇ ಬೇರೆ, ಅವಾಗಿನ ಪಾಲಿಟಿಕ್ಸೇ ಬೇರೆ. ಅದರಿಂದ ಪಾಲಿಟಿಕ್ಸ್ ಬೇಡ, ನೀನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಕಟ್ಟಿ ಬೆಳೆಸ್ತಕ್ಕಂಥದ್ದಕ್ಕೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಮಾಧ್ಯಮದವರು ಸೋಮಶೇಖರ್ ಎಂಪಿಗೆ ನಿಲ್ತಾನೆ, ಅಲ್ಲಿ ತೆರವಾದಕ್ಕೆ ಮಗ ಇಲ್ಲಿ ನಿಲ್ತಾನೆ, ಕೆಲವರು ಮಗ ಎಂಪಿಗೆ ಹೋಗ್ತಾನೆ. ಅದು ಯಾವುದು ಕೂಡ ಕಾಂಗ್ರೆಸ್ ನೋಡಿ ಜೊತೆಗಿರುವಂಥವ್ರು ಇಲ್ಲ ಯಾವುದು ಇಲ್ಲ. ಮೈಸೂರಿಂದ ಮಾತ್ರ ಕಾಂಗ್ರೆಸ್ ಇವರು MLAಗಳು ನೀವು ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲಿ ಕೊಡಗು ಮತ್ತು ಇದು ಆದರೆ ಮೈಸೂರಿಗೆ ನೀವು ಬರ್ತೀರಾ ಅಂತಕ್ಕಂಥದ್ದನ್ನು ಕೇಳಿದ್ರು. ನಾನು ಹೇಳಿದೆ ಯಾವ ಕಾರಣಕ್ಕೂ ಕೂಡ ನಾನು MP ಮೈಸೂರಿಗೆ ಬರೋ ಪ್ರಮೇಯ ಇಲ್ಲ ಅಂತ. ಅವ್ರು ಮೈಸೂರಲ್ಲಿ ಪ್ರೆಸ್ಗೆ ಮಾಡಿ ಅದೊಂದು ಸ್ವಲ್ಪ ಓಡ್ತಾ